ಎಸ್‌ಎಟಿಎಸ್ ಮೂಲಕ ಉಪನಿರ್ದೇಶಕರ ಕಚೇರಿಗೆ ಕಡತವನ್ನು ಸಲ್ಲಿಸುವ ವಿಧಾನ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನವರು ಮೊದಲು ಎಸ್‌ಎಟಿಎಸ್‌ನಲ್ಲಿ ಲಾಗಿನ್ ಮಾಡಿಕೊಂಡು 13ರಲ್ಲಿ ತಾವು ಎಷ್ಟು ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿದ್ದೀರಿ ಎನ್ನುವುದನ್ನು ಮೊದಲು ನೋಡಿಕೊಳ್ಳಬೇಕು. ನಂತರದಲ್ಲಿ ವೆರಿಫಿಕೇಷನ್ ಆ್ಯಂಡ್ ಸೆಂಡ್ ಟು DDPO ಕಚೇರಿ ಆಪ್ಷನ್ಗೆ ಹೋಗಿ ಇಲ್ಲಿ ಇಯರ್ ಸೆಲೆಕ್ಟ್ ಮಾಡಿ ಸರ್ಚ್ ಅಂದ ನಂತರ ಈ ಟೇಬಲ್ನಲ್ಲಿ ತಾವು ಬ್ಯಾಂಕಿಗೆ ಸಲ್ಲಿಸಿದಂಥ ಎಲ್ಲ ಚಾನೆಲ್ಗಳ ಮಾಹಿತಿಯನ್ನು ನೀಡುವುದು. ಮೊದಲನೇದಾಗಿ ಅಪ್ಲಿಕೇಶನ್ ಫೀಸ್. ತಾವು ಬ್ಯಾಂಕಿಗೆ ಒಟ್ಟಿನಲ್ಲಿ ಹಣವನ್ನು ತುಂಬಿರುತ್ತೀರಿ ನಾನ್ ಗೌರ್ಮೆಂಟ್ ಹೆಡ್ನಲ್ಲಿ. ಅದರಲ್ಲಿ ಅಪ್ಲಿಕೇಶನ್ ಫೀಸ್ಗೆ ಎಷ್ಟು ಅಮೌಂಟ್ ನೀವು ತುಂಬಿರುತ್ತೀರಿ ಅದನ್ನು ಸಪ್ರೇಟ್ ಮಾಡಿ ಇಲ್ಲಿ ತುಂಬುವುದು. ಆದರೆ ಚಲನ್ ಒಂದೇ ಇರುವುದರಿಂದ ನಾನ್ ಗೌರ್ಮೆಂಟಕ್ಕೂ ಹಾಗೂ ಅಪ್ಲಿಕೇಶನ್ ಫೀ ಎರಡಕ್ಕೂ ಒಂದೇ ಚಲನನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಬ್ಯಾಂಕಿನ ಹೆಸರು ತಾವು ಅಲ್ಲಿ ತುಂಬಿದ ನಂತರ ಬ್ಯಾಂಕ್ದವರು ಒಂದು ನಂಬರನ್ನು ಅಲ್ಲಿ ಬರೆದಿರುತ್ತಾರೆ ಸ್ಲಿಪ್ ಮೇಲೆ. ಒಂದು ವೇಳೆ ಬರದೇ ಇದ್ದಲ್ಲಿ ಅಲ್ಲಿ ತಾವು ಸೀರಿಯಲ್ ನಂಬರ್ 0001 0002 ಈ ರೀತಿ ನೀಡುವುದು. ಅಲ್ಲಿ ತಾವು 13ರಲ್ಲಿ ಇದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆಗೆ ಇಂಟು 25ರಂತೆ ಮಾಡುವುದು. ಎಷ್ಟು ವಿದ್ಯಾರ್ಥಿಗಳು 13ರಲ್ಲಿ ಎಂಟ್ರಿ ಇದ್ದಾರೆ ಅದಕ್ಕೆ ಇಂಟು 25ರಂತೆ ಮಾಡಿದ ಮೇಲೆ ಹಣ ಎಷ್ಟು ಬರುತ್ತದೆ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಚಾನೆಲ್ ಅಂದರೆ ಬ್ಯಾಂಕ್ನವರು ನೀಡಿದಂಥ ಸ್ಲಿಪ್ಪನ್ನು ತಾವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಆ PDF 750 KB ಒಳಗಡೆ ಇರಬೇಕು. ಒಂದು ವೇಳೆ ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಅದು ಅಪ್ಲೋಡ್ ಆಗುವುದಿಲ್ಲ. ಇಲ್ಲಿ ಆ PDF ಅನ್ನು ಅಪ್ಲೋಡ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡುವುದು. ನಂತರ ಆ್ಯಡ್ ರೋ ಮಾಡಿಕೊಂಡು ಗೌರ್ಮೆಂಟ್ ಚಾನಲ್ಗಳು ಅಥವಾ ನಾನ್ ಗೌರ್ಮೆಂಟ್ ಹೆಡದಲ್ಲಿ ತಾವು ಎಷ್ಟು ಅಮೌಂಟನ್ನು ಅಲ್ಲಿ ಇಟ್ಟಿರುತ್ತೀರಿ ಆ ಅಮೌಂಟನ್ನು ಇಲ್ಲಿ ತಾವು ಭರ್ತಿ ಮಾಡುವುದು ಹಾಗೂ PDF ಅನ್ನು ಅಪ್ಲೋಡ್ ಮಾಡುವುದು. ಸೇವ್ ಮೇಲೆ ಕ್ಲಿಕ್ ಮಾಡಿ ನಂತರ ಆ್ಯಡ್ ರೋ ಮಾಡಿ ಗೌರ್ಮೆಂಟ್ ಹೆಡ್ ಅಂದರೆ ತಾವು ಗೌರ್ಮೆಂಟ್ ಹೆಡ್ಡಿಗೆ ಅಂದರೆ K2 ಚಾನಲ್ ಮೂಲಕ ತುಂಬಿದಂಥ ಚಾನಲ್ಗಳನ್ನು ಇಲ್ಲಿ ತಾವು ಅಪ್ಲೋಡ್ ಮಾಡಬೇಕು. K2 ಮೂಲಕ ತಾವು ದಾಖಲಾತಿ ನೋಂದಣಿ ಶುಲ್ಕವನ್ನು ಪ್ರಥಮ PUCಗೆ ತುಂಬಿರುತ್ತೀರಿ. ಅದನ್ನು ತಾವು ಇಲ್ಲಿ ಅಪ್ಲೋಡ್ ಮಾಡುವಾಗ K2 ಚಾನಲ್ ಸಂಖ್ಯೆಯ ನಂಬರನ್ನು ತಾವು ಇಲ್ಲಿ ಬರೆಯಬೇಕು. K2 ಚಾನಲ್ದಲ್ಲಿರುವಂತಹ ನಂಬರ್ CRನಿಂದ ಪ್ರಾರಂಭವಾಗಿರುತ್ತದೆ. CR ಅನ್ನು ಹೊರತುಪಡಿಸಿ ತಾವು ಉಳಿದ ನಂಬರ್ಗಳನ್ನು ಇಲ್ಲಿ ಬರೆಯುವುದು. ಎಷ್ಟು ಹಣವನ್ನು ಮೊತ್ತವನ್ನು ತಾವು ತುಂಬಿರುತ್ತೀರಿ ಎಲ್ಲವನ್ನು ಪ್ಲಸ್ ಮಾಡಿ ಇಲ್ಲಿ ಬರೆಯುವುದು. ಪ್ರಥಮ PUC ನೋಂದಣಿ ಮತ್ತು ರಿಜಿಸ್ಟ್ರೇಷನ್ ಫೀಸ್. ನಂತರ ಸೇವ್ ಮಾಡುವುದು ಹಾಗೂ ಮತ್ತೆ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದ್ವಿತೀಯ PUCಗೆ ತಾವು ತುಂಬಿದಂತಹ ಎಕ್ಸಾಮ್ ಫೀಸ್ ಆ್ಯಂಡ್ ಮಾರ್ಕ್ಸ್ ಕಾರ್ಡ್ ಫೀಸ್ ಚಾನಲ್ ಸಂಖ್ಯೆಯನ್ನು ಇಲ್ಲಿ ಹಾಕಿ ಅದನ್ನು ಸಹ ಅಪ್ಲೋಡ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡುವುದು. ನಂತರ ಸೆಂಡ್ ಟು DDPO ಮೇಲೆ ಕ್ಲಿಕ್ ಮಾಡಿ DDPO ಕಚೇರಿಗೆ ಈ ಮಾಹಿತಿಯು ಬರುವುದು. ಇಷ್ಟು ಸಲ್ಲಿಸಿದ ನಂತರ ಈ ಸ್ಕ್ರೀನನ್ನು ತಾವು ಪ್ರಿಂಟ್ ತೆಗೆದು Ctrl+P ಹೊಡೆದು ಪ್ರಿಂಟ್ ತೆಗೆದುಕೊಳ್ಳಬೇಕು. ಈ ಪ್ರಿಂಟನ್ನು 3-man ಕಮಿಟಿಗೆ ತಾವು ನೀಡುವುದು ಹಾಗೂ ಸೆಕ್ಷನ್ ಮೇಲೆ ಆಪ್ಷನ್ ಮೇಲೆ ಹೋದ ನಂತರ ಇಲ್ಲಿ ಸೆಕ್ಷನ್ ಲ್ಯಾಂಗ್ವೇಜ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಮಗೆ ಇಲಾಖೆಯಿಂದ ನೀಡಿದಂತಹ ಸೆಕ್ಷನ್ಗಳು ಇಲ್ಲಿ ಓಪನ್ ಆಗುತ್ತವೆ. ಆ ಸೆಕ್ಷನನ್ನು ಸಹ Ctrl+P ಹೊಡೆದು ಪ್ರಿಂಟ್ ತೆಗೆದುಕೊಂಡು ಇದರೊಂದಿಗೆ ಲ್ಯಾಂಗ್ವೇಜ್ ಸಹ ಇಲ್ಲಿ ತಾವು ಪ್ರಿಂಟ್ ತೆಗೆದುಕೊಂಡು ಈ ಎಲ್ಲ ಮಾಹಿತಿಯೊಂದಿಗೆ ತಾವು ಸರ್ಕಾರಕ್ಕೆ ನೀಡಿದಂಥ ಚಾನಲ್ ಪ್ರತಿಗಳನ್ನು ಎಲ್ಲವನ್ನು ಪಡೆದುಕೊಂಡು 3-man ಕಮಿಟಿಗೆ ನೀಡಿ ಅಲ್ಲಿ ಅಪ್ರೂವಲ್ ಪಡೆದುಕೊಳ್ಳುವುದು. ಅಲ್ಲಿ ಅಪ್ರೂವಲ್ ಪಡೆದುಕೊಂಡ ನಂತರ ಆ 3-man ಸಮಿತಿಯಿಂದ ಮಾಹಿತಿಯು ನಮಗೆ ದೊರೆತ ನಂತರ ತಮಗೆ ಆನ್ಲೈನ್ನಲ್ಲಿ ಅಪ್ರೂವಲ್ ನೀಡಲಾಗುವುದು.